ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ನೋಡಿ 12 ಗಂಟೆ ಆಗಿದೆ, ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಏನಕ್ಕಪ್ಪ 12 ಗಂಟೆಯಲ್ಲಿ ಸ್ಟಿಚ್ ಮಾಡಬೇಕಾಯ್ತು ಅಂದರೆ, ಒಂದಷ್ಟು ಬ್ಲೌಸ್ಗಳು ಅಂದರೆ ನಾಳೆ ಮದುವೆ ಇದೆ, ಅರ್ಜೆಂಟಾಗಿ ಹೊಲ್ಕೊಡಿ ಅಂತ ಬಂದಿರಂದ್ರೆ ನಮ್ಮ ರೆಗ್ಯುಲರ್ ಕಸ್ಟಮರೇ. ಆಗಲ್ಲ ಅಂತಂದೆ. ಇಲ್ಲ ಮೊದಲು ಲೆಹೆಂಗಾ ಹೊಲ್ಕೊಡಿ ಅಂತಂದರು, ಸೀರೆ ತೊಗೊಬಂದು ಕೊಡ್ತೀವಿ ಅಂದರು. ಸರಿ ತೊಗೊಬನ್ನಿ. ಆಗಲ್ಲ ಅಂದೆ. ಇಲ್ಲ ಬೇಕೇ ಬೇಕು ನೋಡಿ ಹೊಲ್ಕೊಡಿ ಅಂತ ಹೇಳಿದ್ರು. ಇನ್ನೇನು ನಮ್ಮ ರೆಗ್ಯುಲರ್ ಕಸ್ಟಮರ್ ಆದರೆ ಬೇಡ ಅನ್ನೋಕ್ಕಾಗಲ್ವಲ್ಲ. ಹಾಗಾಗಿ ಸರಿ ತೊಗೊಬನ್ನಿ ಹೊಲ್ಕೊಡ್ತೀನಿ ಅಂತಂದೆ. ಅವ್ರು ನೋಡಿದ್ರೆ ಲೆಹೆಂಗಾಗಳು ಬೇಡ, ಬ್ಲೌಸೇ ಹೊಲ್ಕೊಡಿ ಅಂದ್ಬಿಟ್ಟು 3 ಸ್ಯಾರಿ ತೊಗೊಬಂದಿದ್ರು. ನಾನು ಆಲ್ರೆಡಿ ಹೊಲಿತಾ ಇದ್ದೀನಲ್ಲ, ಅದೇ ಒಟ್ಟಿನಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಮೂರೂ ಗ್ರೀನ್ ಕಲರೇ ಇದೆ. ಸೀರೆ ಮಾತ್ರ ಬೇರೆ ಬೇರೆ ಕಲರ್ ಇದೆ. ಹಂಗಾಗಿ ಅವ್ರದ್ದು ಮತ್ತು ಇನ್ನೊಬ್ರು ಕಸ್ಟಮರ್ದು ಅವರು ಬೇರೆ ಕಡೆ ಇರೋದು, ಬೇರೆ ಏರಿಯಾದಲ್ಲಿ. ಅವ್ರದ್ದು ಒಂದಷ್ಟು ಬಟ್ಟೆಗಳು ಕೊಡಬೇಕಿತ್ತು. ಅದನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಜೊತೆಗೆ ಇವ್ರದ್ದು ನಾಳೆ ಮಧ್ಯಾಹ್ನನೇ ಬೇಕು ಅಂತಂದರು. ಇವ್ರದ್ದು ಶನಿವಾರ ಸಂಜೆ ಇಲ್ಲ ಬೆಳಗ್ಗೆ ಕೊಡಿ ಭಾನುವಾರ ಅಂತಂದಿದ್ರು. ಹಂಗಾಗಿ ಇವ್ರದ್ದು ಬೆಳಗ್ಗೆನೇ ಕೊಡೋಣ, ಇವ್ರದ್ದು ಮುಗಿಸ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಒಂದೊಂದು ಸಲ ಈ ಥರ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೈಟ್ ಡ್ಯೂಟಿ ಮಾಡಬೇಕಾಗುತ್ತೆ. ಅಂದರೆ ನಮಗೆ ಹಂಗಾಗುತ್ತೆ, ಇಲ್ಲ ಬೇರೆ ಟೈಲರ್ಗಳು ಹಿಂಗೆ ನೈಟೆಲ್ಲ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಒಂದೊಂದು ಸಲ ಈಗ ಆಗ್ಬಿಡುತ್ತೆ, ಮಾಡಲೇಬೇಕಾಗುತ್ತೆ. ಯಾಕೆಂದರೆ ರೆಗ್ಯುಲರ್ ಕಸ್ಟಮರ್ಸ್ ಆಗಿರೋದ್ರಿಂದ ನಾವು ಆಗಲ್ಲ ಅಂತ ಅನ್ನೋಕ್ಕೂ ಆಗಲ್ಲ. ಹಂಗಾಗಿ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಡಿಸೈನ್ ಏನು ಇರಲಿಲ್ಲ ಸದ್ಯ, ಸೇಪ್ ಕೋಡ್ ಬೇರೆ ಬೇರೆ ಹೇಳಿದರು ಅಷ್ಟೇ. ಆಮೇಲೆ ಡಿಸೈನ್ ಮಾಡೋಕ್ಕಾಗಲಿಲ್ಲ, ಅದೊಂಥರ ಬ್ರಾಕೆಟ್ ಬ್ಲೌಸ್ ಆಗಿರೋದ್ರಿಂದ ಅದೇ ಜಿಗಿ ಅಂತ ಇತ್ತು. ಅದಕ್ಕೇನು ಪ್ಯಾಚ್ ವರ್ಕ್ ಮಾಡೋ ಥರ ಇರಲಿಲ್ಲ ಅದು ಬ್ಲೌಸು. ಹಾಗಾಗಿ ಅದಕ್ಕೆ ಪೈಪಿಂಗ್ ಕೊಟ್ಬಿಡೋಣ ಅಂದ್ಬಿಟ್ಟು ನಾನು ಇನ್ನೋಟ್ ಮಾಡಿಬಿಟ್ರೆ, ಪೈಪಿಂಗ್ ಆಮೇಲೆ ಒಂಚೂರು ಪೈಪಿಂಗು ರೆಡಿಮೇಡ್ ಪೈಪಿಂಗ್ ಕೊಟ್ಕೋಬೋದು ಅಂದ್ಬಿಟ್ಟು ಮಾಮೂಲಿ ಸುಮ್ಮನೆ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಇನ್ನು ಬೇರೆಯವ್ರದ್ದೆಲ್ಲನೂ ಒಂದಷ್ಟು ವರ್ಕ್ ಹಾಕಿರೋ ಬ್ಲೌಸು ಮತ್ತು ಬೇರೆ ಬ್ಲೌಸ್ಗಳು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಈ 3 ಬ್ಲೌಸ್ ಜೊತೆಗೆ ಇನ್ನೆಷ್ಟು ಬ್ಲೌಸ್ ಆಗುತ್ತೆ ಅಷ್ಟು ರೆಡಿ ಮಾಡ್ಕೊಳ್ಳೋಣ. ಮತ್ತು ಶನಿವಾರ ಬೆಳಗ್ಗೆನೇ ಎಷ್ಟಾಗುತ್ತೆ ಸ್ಟಾರ್ಟ್ ರೆಡಿ ಮಾಡಿಬಿಟ್ಟು ಭಾನುವಾರ ಬೆಳಗ್ಗೆ ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗಾಗಿ ಇದೆ ನಮ್ಗೆ ಈ ಕೆಲಸದಿಂದ ಅನ್ನ ತಿನ್ನೋದ್ರಿಂದ ನಾವು ಆಗೋದಿಲ್ಲ, ಆ ಥರ ಅನ್ನೋಕ್ಕಾಗೋದಿಲ್ಲ. ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ಮಾಡಬೇಕಾಗುತ್ತೆ. ಒಂದೊಂದು ಸಲ ಹಬ್ಬಗಳ ಸೀಸನಲ್ಲಿ ನಮ್ಮ ಬಟ್ಟೆ ಹೊಲ್ಕೊಳ್ಳೋಂತ ಕಟ್ ಮಾಡಿರ್ತೀನಿ. ಆದರೆ ಅದೇ ಟೈಮ್ಗೆ ಯಾರೋ ಒಬ್ಬರು ಬಂದುಬಿಟ್ಟು ಒಂದೇ ಒಂದು ಬ್ಲೌಸ್ ಹೊಲ್ಕೊಡಿ ನಾಳೆ ಹಬ್ಬಕ್ಕೆ ಅಂತ ಕೇಳ್ತಾರೆ. ಆವಾಗ ಏನು ಇವಾಗಿಲ್ಲ ಅಂತಂದರೆ ಪಾಪ ಬೇಜಾರು ಮಾಡ್ಕೋತಾರೆ, ಅವ್ರು ರಿಕ್ವೆಸ್ಟ್ ಮಾಡ್ಕೋತಾರೆ, ಇಲ್ಲ ಒಂದೇ ಒಂದು ಹೊಲ್ಕೊಡಿ ಅಂದಾಗ ಆವಾಗ ಏನು ಮಾಡೋದು, ನನ್ನ ಬಟ್ಟೆನೇ ಸೈಡ್ಗೆ ಇಟ್ಬಿಡ್ತೀನಿ, ಅವ್ರದ್ದೇ ಹೊಲ್ಕೊಡ್ತೀನಿ. ನೈಟ್ ಹಬ್ಬ ನಾಳೆಗೇನೋ ನೈಟಲ್ಲಿ ಆ ಥರ ಮಾಡಿದ್ದು ಎಷ್ಟೋ ಸಲ ಉಂಟು. ಹಂಗೂ ನಮ್ಮ ತಂಗಿ ಬೈತಾಳೆ, ಫಸ್ಟೇ ಹೊಲ್ದಿಟ್ಕೊಂಬಿಡು, ಹಬ್ಬಗಳಲ್ಲೆಲ್ಲ ಹಿಂಗೆ ಮಾಡ್ತೀಯಲ್ಲ ಅಂತ. ಆದ್ರೂ ಆ ಟೈಮ್ಗೆ ಇನ್ನೊಬ್ರು ಯಾರೋ ಬಂದು ಕೇಳಿದಾಗ ಅಲ್ಲ, ನಾವು ಅವರಿಂದನೇ ಅನ್ನ ತಿಂತಾ ಇರೋದು ಅನ್ನೋ ಕಾರಣಕ್ಕೆ ಬೇಡ ಅನ್ನೋಕ್ಕಾಗಲ್ಲ. ಈ ಒಬ್ಬೊಬ್ಬರಿಗೆ ಎಷ್ಟು ಕಾನ್ಫಿಡೆಂಟ್ ಅಂದರೆ, ನಾನು ಈಗ ತಂದುಕೊಡ್ರಿ ಇನ್ನೊಂದು ಅವರಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ನಾನು ಬ್ಲೌಸ್ ರೆಡಿ ಮಾಡ್ಕೊಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಅವ್ರಿಗೆ. ಹಂಗಾಗಿ ಅವರು ನೀವು ನಾನು ಹಂಗೂ ಹೇಳ್ತೀನಿ, ಇವಾಗ ಅರ್ಜೆಂಟಾಗಿ ನಾಳೆನೇ ಬೇಕು, ಸಾಯಂಕಾಲನೇ ಬೇಕು ಅಂತ ಬರ್ತಿರಲ್ಲ ಅಂತ ಕೇಳ್ತೀನಿ. ಅವರಂತಾರೆ ನೀವು ಎಷ್ಟೊತ್ತಾದರೂ ಹೊಲ್ಕೊಡ್ತೀರಂತ ಗೊತ್ತು, ಅದಕ್ಕೆ ಅಂತ ಹೇಳಿದಾಗ ನಮಗೆ ಅದೊಂಥರ ಖುಷಿನೂ ಆಗುತ್ತೆ. ಆ ಥರ ನಮ್ಮ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿದ್ದಾರಲ್ವ, ಎಷ್ಟೊತ್ತಾದರೂ ಹೊಲ್ಕೊಡ್ತೀವಿ. ಇವಾಗ ಒಂದೊಂದು ಅಂಗಡೀಲಿ ಹೋಗಿ ಕೇಳಿದ್ರೆ ಇವತ್ತು ಕೊಟ್ಟರೆ ಒಂದು 3-4 ದಿನನಾದರೂ, ಒಂದು ವಾರನಾದರೂ ತೊಗೋತಾರೆ. ಕಮ್ಮಿ ಅಂದರೆ ಒಂದು 2-3 ದಿನನಾದರೂ ತೊಗೋತಾರೆ, ಎಂಥ ಅಂಗಡಿಗಳಲ್ಲಾದ್ರೂ. ಆದರೆ ನಾವು ಹಂಗಲ್ಲ, ನಾನು ಇವತ್ತು ಕೊಟ್ಟರು ನಾಳೆಗೆ ಬೇಕಾದರೆ, ಇವಾಗ ಹೊಲಿತಾ ಇರೋದು ಸುಧಾ ಹಾಗೇ, ಇವತ್ತು ತಂದು ಕೊಟ್ಟರು ನಾಳೆಗೆ ಸಾಯಂಕಾಲನೇ ಮಧ್ಯಾಹ್ನನೇ ಬೇಕು ಅಂತ ಹೇಳಿದ್ರು. ಹಂಗಾಗಿ ಇಲ್ಲ ಅನ್ನೋಕ್ಕಾಗಲಿಲ್ಲ. ಅದೆಲ್ಲ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಬೇಡ ಅನ್ನೋಕ್ಕಾಗ್ದೇನೆ. ಆಮೇಲೆ ಡಿಸೈನ್ಸ್ ಆಗಿದ್ರೆ ಸ್ವಲ್ಪ ಲೇಟ್ ಆಗ್ತಿತ್ತು, ಅದೇ ಡಿಸೈನ್ಸ್ ಇರಲಿಲ್ಲ. ಆಮೇಲೆ ಇನ್ನು ಬೇರೆ ಕಸ್ಟಮರ್ದು ಸ್ವಲ್ಪ ವರ್ಕ್ ಹಾಕೋದಿತ್ತು, ವರ್ಕೆಲ್ಲ ಹಾಕಿ ರೆಡಿ ಮಾಡಿದ್ದೆ. ಇವಾಗ ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಅದು ಇನ್ನು ಬೇರೆಯವ್ರದ್ದು ಒಟ್ಟು ಟೋಟಲು ಒಂದು 5-6 ಬ್ಲೌಸ್ ಹೊಲಿದೆ. ಅದು ಈ ವಿಡಿಯೋ ಬಂದುಬಿಟ್ಟು ಎಷ್ಟು ಫುಲ್ ಆಗುತ್ತೋ ಅಷ್ಟು ಆಗಿ ಅದು ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಹಂಗಾಗಿ ನೋಡಿ, ಇದು ವರ್ಕ್ ಬ್ಲೌಸು, ಇದು ಇನ್ನೊಬ್ರು ಕಸ್ಟಮರ್ದು, ಅವ್ರದ್ದು 3 ಬ್ಲೌಸು ಮುಗಿಸಿ ಈ ಬ್ಲೌಸು ಸ್ಟಿಚ್ ಮಾಡ್ತಾ ಇರೋದು. ಇದು ಬಂದ್ಬಿಟ್ಟು ವರ್ಕ್ ನಾನೇ ಮಾಡಿರೋದು. ಅಂದರೆ ಇವ್ರು ಬರೀ ನೆಕ್ಕಿಗೆ ಮಾತ್ರ ವರ್ಕ್ ಮಾಡಿಸ್ಕೊಂಡಿದ್ದಾರೆ. ಇದು ಮೈಸೂರು ಸಿಲ್ಕ್ ಸ್ಯಾರಿ ಥರನೇ ಇದೆ, ಅಂದರೆ ಕಡಿಮೆ ರೇಟಿಂದು ಅನ್ಕೋತೀನಿ. ಇದಕ್ಕೆ ಬರೀ ನೆಕ್ಕಿಗೆ ಮಾತ್ರ ಮಾಡಿಸ್ಕೊಂಡ್ರು. ಸ್ಲೀವ್ಸಿಗೆ ಮಾಮೂಲಿ ಚಿಕ್ಕದಾಗಿ ಬಾರ್ಡ್ರ್ ಬಂದಿತ್ತಲ್ಲ ಅದೇ ಇರಲಿ, ನಮಗೆ ಫ್ರಂಟ್ಗೂ ಬೇಡ ಬ್ಯಾಕಿಗೆ ಮಾತ್ರ ಮಾಡಿ ಅಂತ ಹೇಳಿದ್ರು. ಅದು ಕಟ್ ವರ್ಕ್ ಡಿಸೈನ್ ಇದು. ನಾನು ಇದ್ರದ್ದು ವೀಡಿಯೋನೂ ಮಾಡಿಲ್ಲ. ಆಮೇಲೆ ಅದ್ರ ವರ್ಕ್ ಹಾಕುವಾಗಲೂ ನಂಗೆ ವೀಡಿಯೋ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ, ಹಾಗೆ ಮರ್ತುಬಿಟ್ಟೆ. ಅಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನನಗೆ ಸ್ಟಿಚಿಂಗು ಈ ಕಡೆ ವರ್ಕ್ದು ಎರಡೂ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ ಸ್ಟಿಚಿಂಗ್ ಮಾಡ್ತಾ ಇರ್ತೀನಿ, ಆ ವರ್ಕ್ ರನ್ನಿಂಗ್ ಆಗುತ್ತೆ, ಅದು ನಂಬರ್ ಕೇಳುತ್ತೆ, 1 2 3 ನಂಬರ್ ಇದೆ.
ನಂಬರ್ ಕೇಳುತ್ತೆ. ಅವಾಗ ನಂಬರ್ನ ಚೇಂಜ್ ಮಾಡ್ಬೇಕು ನಾನು. ಫ್ರೇಮ್ನ ಎಳೆದು ಬಿಡಬೇಕು. ಆಲ್ರೆಡಿ ನಾನು ವೀಡಿಯೋಗಳಲ್ಲಿ ನೋಡಿರ್ತೀರಿ ಹಿಂಗೆ ಎಳೆದು ಬಿಡೋದು. ಆ ಥರ ಎಳೆದು ಬಿಡಬೇಕು ಒಂದು. ಆಮೇಲೆ ದಾರ ಚೇಂಜ್ ಮಾಡಬೇಕು. ಇದಿಷ್ಟು ಇರುತ್ತೆ. ಆಮೇಲೆ ಮತ್ತೆ ನಾನು ಅಲ್ಲಿ ಜಾಗ ಚಿಕ್ಕದು, ನಾನು ಎದ್ದು ಕೂತ್ಕೊಳ್ಳೋಕ್ಕೂ ಜಾಗ. ರಾತ್ರಿ ಹೊತ್ತು ಡೋರ್ ಹಾಕ್ಬಿಟ್ರೆ ಟೇಬಲೆಲ್ಲ ಒಳಗಡೆನೇ ಇಟ್ಬಿಟ್ಟಿರ್ತೀನಿ. ಆವಾಗ ವರ್ಕ್ ಹಾಕೋಕ್ಕಾಗಲ್ಲ. ಹಾಗಾಗಿ ಅದಕ್ಕೆ ವರ್ಕ್ನ ಬೆಳಗ್ಗೆ ಹಾಕ್ಕೊಳ್ಳೋಣ, ಈಗ ಬರೀ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ಎದ್ದು ಕೂತ್ಕೋತಾ ಇರಬೇಕಾ, ಕೆಲಸ ಫಾಸ್ಟಾಗಿ ಆಗೋಲ್ಲ. ಸ್ಟಿಚಿಂಗ್ ಆದರೆ ಬೇಗ ಮುಗಿಸ್ಬಿಡ್ಬೋದಲ್ವ. ಆಮೇಲೆ ನಾನು ಹೇಳ್ದಂಗೆ ಡಿಸೈನ್ಸ್ ಏನು ಜಾಸ್ತಿ ಇರಲಿಲ್ಲ, ಎಲ್ಲ ಸ್ವಲ್ಪ ಪೈಪಿಂಗ್ ಕೊಡೋದು, ಅಂದರೆ ಶೇಪ್ ಮಾತ್ರ ಚೇಂಜ್ ಮಾಡೋದಿರೋದ್ರಿಂದ ನನಗೆ ಈಸಿ ಆಯಿತು ಅದು ಒಂದು. ಆಮೇಲೆ 3 ಬ್ಲೌಸ್ ಒಂದೇ ಕಲರ್ ಇತ್ತು, ದಾರನೂ ಜಾಸ್ತಿ ಇದು ಮಾಡೋ ಅಷ್ಟು ಇರಲಿಲ್ಲ. ಹಾಗಾಗಿ ಆರಾಮಾಗಿ ಸ್ಟಿಚ್ ಮಾಡಿದೆ ಅದು. ಮತ್ತು ಇದೆಲ್ಲ ಬೇರೆ ಕಸ್ಟಮರ್ದು, ಇವ್ರದ್ದು ಇನ್ನೂ ಐತೆ. ಇನ್ನು ಶನಿವಾರ ಬೆಳಗ್ಗೆನೆಲ್ಲ ರೆಡಿ ಮಾಡಿ ಭಾನುವಾರ ಬೆಳಗ್ಗೆನೇ ಕೊಡಬೇಕಾಗುತ್ತೆ. ಅದು ನಾಳೆ ಅಂದರೆ ಬೆಳಗ್ಗೆ ಹೊತ್ತು ನನಗೆ ಕೆಲಸಗಳು ಜಾಸ್ತಿ ಆಗೋಲ್ಲ. ಆಲ್ರೆಡಿ ನನ್ನ ವೀಡಿಯೋಗಳಲ್ಲಿ ನೋಡಿರ್ತೀರ, ಯಾರಾದರೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಕಸ್ಟಮರ್ಸು. ಆವಾಗ ಅವ್ರನ್ನ ಮಾತಾಡಿಸಿ ಅವ್ರಿಗೆ ರೆಡಿ ಮಾಡಿಸಿ ಕೊಡುವ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಆಮೇಲೆ ಒಬ್ಬ ಕಸ್ಟಮರ್ ಅಂತೂ ಅದೆಷ್ಟು ರೇಟು, ಇದೆಷ್ಟು ರೇಟು, ಅದೇನು ಇದೇನು ಎಲ್ಲ ಕೇಳ್ತಾರೆ, ಏನೂ ತಗೊಳ್ಳಲ್ಲ. ಆಲ್ರೆಡಿ ನಮ್ಮದು ಬ್ಯಾಂಗಲ್ಸ್ ಎಲ್ಲ ಇಕ್ಕಿರೋದ್ರಿಂದ ಬ್ಯಾಂಗಲ್ಸು ಅದೆಷ್ಟು ಇದೆಷ್ಟು ಅಂತೆಲ್ಲ ಕೇಳ್ತಾರೆ. ಆಮೇಲೆ ಬ್ಲೌಸ್ಗೆ ಎಷ್ಟು ರೇಟು, ಪ್ಲೇನ್ ಬ್ಲೌಸ್ಗೆ ಎಷ್ಟು, ಲೈನಿಂಗ್ ಬ್ಲೌಸ್ಗೆ, ಹಿಂಗೆ ಪ್ರತಿಯೊಂದನ್ನು ಕೇಳ್ಕೊತಾರೆ. ಟೈಮ್ ವೇಸ್ಟ್ ಮಾಡ್ತಾರೆ. ತುಂಬಾ ಬೇಜಾರಾಗುತ್ತೆ. ಮೊನ್ನೆ ಒಬ್ಬ ಕಸ್ಟಮರ್ ಹಾಗೆ ಮಾಡಿದ್ರು. ಯಾವ್ಯಾವುದೋ ಡಿಸೈನ್ಸ್ಗಳ್ನ ಕೇಳಿದ್ರು. ನಾನಂದೆ ಫೋನಲ್ಲಿ ಕಳಿಸ್ತೀನಿ, ಹಾಗೆ ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಮರ್ತುಬಿಟ್ಟಿದ್ದೆ. ಫೋನ್ ಮಾಡಿದ್ರು, ಮೆಸೇಜ್ ಹಾಕಿದ್ರು ಡಿಸೈನ್ಗಳು ಕಳಿಸಿ ಅಂತ. ನಾನು ಮತ್ತೆ ಡಿಸೈನೆಲ್ಲ ಹುಡುಕಿ ಕಳಿಸ್ದೆ. ಆಮೇಲೆ ಮತ್ತೆ ಅವರು ಒಂದು ಡಿಸೈನ್ ಸೆಲೆಕ್ಟ್ ಮಾಡಿ ಕಳಿಸಿದ್ರು. ಮತ್ತು ಅವರು ಒಂದು ಮೆಂಟಾಲಿಟಿ ಹೇಗಿರುತ್ತೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ಮತ್ತೆ ಬೆಳಗ್ಗೆ ಬಂದು ಬ್ಲೌಸ್ ತಗೊಂಡೇ ಹೋಗ್ಬಿಟ್ರು. ಅಂದರೆ ಅವರು ಸ್ವಲ್ಪ ಕೈಯಲ್ಲಿ ಹ್ಯಾಂಡ್ ವರ್ಕ್ ಮಾಡ್ತಾರೆ, ಹ್ಯಾಂಡಲ್ಲಿ. ಅವ್ರಿಗೇನು ಅನ್ನಿಸ್ತಾ ಏನೋ ನಾನೇ ಕೈಯಲ್ಲೇ ಮಾಡಿಕೊಡ್ತೀನಿ ಅಂದ್ಬಿಟ್ಟು ತಗೊಂಡೇ ಹೋಗ್ಬಿಟ್ರು. ಆ ಥರ ಅಂದರೆ ನಮ್ಗೆ ಯಾವತ್ತು ಡಿಸೈನ್ ಕೇಳೋಕ್ಕೆ ಎಷ್ಟು ಟೈಮ್ ವೇಸ್ಟ್ ಆಯಿತು ಅಂದರೆ, ಆ ಡಿಸೈನಾ ಈ ಡಿಸೈನಾ, ಹಂಗೆ ಬರುತ್ತಾ ಹಿಂಗೆ ಬರುತ್ತಾ, ಹಂಗೆ ತುಂಬ ಎಂಕ್ವೈರಿ ಮಾಡ್ತಾರೆ. ಟೈಮ್ ವೇಸ್ಟು. ನಮಗೆ ಇವಾಗ ಹೊಲಿಯೋಕ್ಕೂ ಆಗೋಲ್ಲ, ಬಿಡೋಕ್ಕೂ ಆಗಲ್ಲ, ಹೋಗಿ ನಿಂತ್ಕೊಂಡು ಮಾತಾಡಬೇಕು, ಹಂಗೆಲ್ಲ ಇರುತ್ತೆ. ಒಟ್ಟಿನಲ್ಲಿ ಇವಾಗ ಟೈಲರಿಂಗ್ ಕೆಲಸ, ಟೈಲರ್ ಅಂಗಡಿ ಇಟ್ಟಿರೋರು ಆದರೆ ಕೆಲವರು ಕೆಲಸದವ್ರು ಇಟ್ಕೊಂಡಿರ್ತಾರೆ. ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಇವ್ರು ಬಂದು ಮಾಮೂಲಿ ಕಸ್ಟಮರ್ ಮಾತಾಡ್ಸ್ಕೊಂಡು ಕಟಿಂಗ್ ಮಾಡಿಕೊಡ್ತಾರೆ. ಆದರೆ ನಮ್ದು ಆಗಲ್ಲ. ಕಟ್ಟಿಂಗು ನಾನೇ ಮಾಡಬೇಕು, ಸ್ಟಿಚಿಂಗು ನಾನೇ ಮಾಡೋದು. ಹಾಗಾಗಿ ನಮ್ಮದು ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಾನೇ ಕಸ್ಟಮರ್ ಬಂದರೆ ನಾನೇ ಮಾತಾಡಿಸ್ಬೇಕು, ನಾನೇ ಇದು ಮಾಡಬೇಕು. ಅವ್ರಿಗೇನು ಬೇಕು ಏನು ಬೇಡ, ಯಾವ ಡಿಸೈನ್ಗಿಷ್ಟು ಆ ಥರ ಎಲ್ಲದನ್ನು ನಾನೇ ಹೇಳ್ಬೇಕು. ಆ ಥರ ಇದ್ದಾಗ ಸ್ವಲ್ಪ ಕಷ್ಟನೇ ಆಗುತ್ತೆ. ಹಂಗಾಗಿ ನನಗೆ ಹೇಳ್ಬೇಕು ಅಂದರೆ ನೈಟ್ ಡ್ಯೂಟಿನೇ ಸ್ವಲ್ಪ ಫಾಸ್ಟಾಗಿ ಆಗೋದು. ನೋಡಿ ಇವಾಗ ಈ ಟೈಮಲ್ಲಿ ಯಾರೂ ಡಿಸ್ಟರ್ಬ್ ಇರೋಲ್ಲ, ಆರಾಮಾಗಿ ಕೂತ್ಕೊಂಡು ಫಾಸ್ಟಾಗಿ ಕೆಲಸ ಮಾಡ್ಕೋಬೋದು. ಬೆಳಗ್ಗೆ ಹೊತ್ತಾದರೆ ಅದು ಹೇಳಿಲ್ವಾ, ಇವ್ರು ಬಂದಾಗಲೆಲ್ಲ ಎದ್ದು ಕೂತ್ಕೊಂಡು ಫಾಸ್ಟಾಗಿ ಕೆಲಸ ಆಗೋಲ್ಲ, ಒಂದೇ ಸಮ ಆಗೋಲ್ಲ ಕೆಲಸ. ಅದಕ್ಕೋಸ್ಕರ ಒಂದೊಂದ್ಸಲ ಈ ಥರ ನೈಟ್ ಡ್ಯೂಟಿನೇ ಮಾಡಬೇಕಾಗುತ್ತೆ. ನನಗೆ ಅಂತೂ ಅಭ್ಯಾಸ ಆಗಿಬಿಟ್ಟಿದೆ. ಜಾಸ್ತಿ ಅರ್ಜೆಂಟ್ ಇದ್ದಾಗ ಮಾತ್ರ ನೈಟು, ಆಲ್ರೆಡಿ ನಾನು ನೈಟ್ ಡ್ಯೂಟಿ ಮಾಡ್ತೀನಿ, ಆದರೆ ಜಾಸ್ತಿ ಅರ್ಜೆಂಟ್ ಇದ್ದಾಗ ಸ್ವಲ್ಪ ಜಾಸ್ತಿ ಟೈಮ್ ಮಾಡ್ತೀನಿ. ಓಕೆನಾ? ಆ ಥರ ನೀವು ಯಾರಾದರೂ ಟೈಲರ್ಸ್ ಇದ್ರೆ ಈ ಥರ ಮಾಡ್ತಿದ್ರಾ ಏನು ಅಂತ ಒಂದು ಕಮೆಂಟ್ ಮಾಡಿ. ಓಕೆನಾ? ಮತ್ತು ನಾನು ಒಂದೊಂದು ಸಲ ಮಾಡಬೇಕಾಗುತ್ತೆ. ಹಾಗಾಗಿ ನೋಡಿ ಎಲ್ಲ ಹೊಲಿದು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದೊಂದು ತಗೊಂಡೆ, ಅದು ಹೊಲೆಯೋಣ ಅಂದ್ಕೊಂಡೆ, ಆದರೆ ಅದು ಸ್ಲೀವ್ಸ್ ಕಟ್ ಮಾಡಿರಲಿಲ್ಲ, ಸ್ವಲ್ಪ ಬೇರೆ ಕೆಲಸ ಇತ್ತು, ಅದಕ್ಕೆ ಬೇರೆ ಡಿಸೈನ್ ಕೇಳಬೇಕಿತ್ತು ಫೋನ್ ಮಾಡಿ ಅವ್ರನ್ನ. ಅದಕ್ಕೋಸ್ಕರ ಸೈಡ್ಗೆ ಇಟ್ಬಿಟ್ಟು ಬೇರೆ ತೊಗೊಂಡೆ. ಇದು ವರ್ಕ್ ಮಾಡಿರೋದೆ ನಾನೇ. ಆಲ್ರೆಡಿ ನಾನು ಇದ್ರ ಕಟಿಂಗ್ ವಿಡಿಯೋ ಹಾಕಿದ್ದೀನಲ್ಲ, ಆ ಬ್ಲೌಸ್ ಇದು 40 ಸೈಜ್ದು. ಆದರೆ ಅದು ಸ್ಟಿಚ್ ಮಾಡಿಬಿಡೋಣ, ಎಲ್ಲ ಕಟಿಂಗ್ ಮಾಡಿ ಅಲ್ಲೂ ಇಲ್ಲಿ ಇಟ್ಟು ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಏನು ಮಾಡಿದೆ, ಅದಕ್ಕೆ ಸ್ಟಿಚ್ ಮಾಡಿಬಿಡೋಣ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದಾದ್ರೂ ವರ್ಕ್ ಬ್ಲೌಸ್ ಬಂದಾಗ ಸ್ಟಿಚಿಂಗ್ ತೋರಿಸ್ತೀನಿ. ಆ ಥರದ್ದು ವರ್ಕ್ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿ. ಮತ್ತು ಹಾಗೇನೆ ಇದು ಸ್ಟಿಚಿಂಗ್ ಮಾಡಬೇಕಾದ್ರೆ ವೀಡಿಯೋ ಎಂಡ್ ಆಗಿಬಿಟ್ಟಿತ್ತು. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.